ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರೀಶ್ ಟೆಕ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ನಿಮಗೆ ಇವಾಗ ಸೆಲೆಬ್ರಿಟಿಗಳೆಲ್ಲ ಯೂಸ್ ಮಾಡ್ತಿರೋ ಆ್ಯಪ್ ಯಾವುದು ಅಂದರೆ ಇವಾಗ ಟ್ವಿಟರ್ ಅಂತ ಹೇಳ್ಬೋದು. ಎಲ್ಲ ಜಾಸ್ತಿ ಜನ ಟ್ವಿಟರ್ನೇ ಯೂಸ್ ಮಾಡ್ತಾ ಇದ್ದಾರೆ. ಇವಾಗ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇವೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ, ಜಾಸ್ತಿ ಟ್ವಿಟರ್ ಯೂಸ್ ಮಾಡ್ತಾರೆ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಟ್ವಿಟರ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವೀಗ ಮೊದಲು ಏನು ಮಾಡಬೇಕಪ್ಪ ಅಂದರೆ, ನೀವು ಟ್ವಿಟರ್ನ ಇನ್ಸ್ಟಾಲ್ ಮಾಡಿದರೆ ಆನ್ ಮಾಡ್ಬೋದು. ಹಾಗೆ ಯಾರೆಲ್ಲ ಟ್ವಿಟರ್ನ ಇನ್ಸ್ಟಾಲ್ ಮಾಡಿಲ್ವೋ ಬೇಗ ಬೇಗ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಎಕ್ಸ್ ಅಂತ ಹೊಡೆದ್ರೂ ಸಿಗುತ್ತೆ, ಟ್ವಿಟರ್ ಅಂತ ಹೊಡೆದ್ರೂ ಬರುತ್ತೆ. ಅದೊಂದು ಎರಡು ಒಂದೇ ಆ್ಯಪ್ ಆಗಿರುತ್ತೆ. ಇವಾಗ ಮೊದಲು ಟ್ವಿಟರ್ ಇತ್ತು, ಇವಾಗ ಎಕ್ಸ್ ಅಂತ ಮಾಡಿದ್ದಾರೆ. ಯಾರೆಲ್ಲ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಆಗಿದ್ರು, ಈಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಗೈಸ್. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಬನ್ನಿ ಗೈಸ್, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲು ನೀವು ಏನು ಮಾಡಬೇಕಪ್ಪ ಅಂದರೆ, ನೀವು ಫಸ್ಟು ಟ್ವಿಟರ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಳ್ಳಿದ ತಕ್ಷಣ ಗೈಸ್ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು. ಸ್ವಲ್ಪ ನೆಟ್ವರ್ಕ್ ಫಾಸ್ಟ್ ಇರಬೇಕಾಗತ್ತೆ. ಈ ಥರ ಇಂಟರ್ಫೇಸ್ ಬರುತ್ತೆ. ಈ ಥರ ಇಂಟರ್ಫೇಸ್ ಬಂದರೆ ನೀವು ಇಲ್ಲಿ ಗೂಗಲ್ ಮುಖಾಂತರನೂ ಲಾಗಿನ್ ಮಾಡ್ಬೋದು, ಅಂದರೆ ಜಿಮೇಲ್ ಮುಖಾಂತರ ನೀವು ಲಾಗಿನ್ ಕೂಡ ಮಾಡ್ಬೋದು. ಹಾಗೆ ಇಲ್ಲಿ ಕಂಟಿನ್ಯೂ ವಿತ್ ಫೋನ್ ನಂಬರ್ ಅಂತ ಇದೆ, ಫೋನ್ ನಂಬರ್ ಹಾಕಿನೂ ಕೂಡ ನೀವು ಲಾಗಿನ್ ಮಾಡ್ಬೋದು. ನಾವಿಲ್ಲಿ ಮೊದಲು ಫೋನ್ ನಂಬರ್ ಹಾಕಿ ಲಾಗಿನ್ ಮಾಡೋಣ. ಇಲ್ಲಿ ಕಂಟಿನ್ಯೂ ವಿತ್ ಫೋನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ನೆಟ್ವರ್ಕ್ ಜಾಸ್ತಿ ಬೇಕಾಗುತ್ತೆ, ಅಂದರೆ ಸಪೋರ್ಟ್ ಆಗಲ್ಲ ಇದು 2G 3G ಎಲ್ಲ ಇದ್ದರೆ. ನೋಡಿ ಗೈಸ್, ಈ ಥರ ಇಂಟರ್ಫೇಸ್ ಬರುತ್ತೆ. ಎಂಟರ್ ಯುವರ್ ಮೊಬೈಲ್ ನಂಬರ್ ಅಂತ ಬರುತ್ತೆ. ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಮೊಬೈಲ್ ನಂಬರ್ ಎಂಟರ್ ಮಾಡಿದ್ರೆ ಅದಕ್ಕೊಂದು OTP ಕೂಡ ಬರುತ್ತೆ. ಮೊಬೈಲ್ ನಂಬರ್ಗೆ ರಿಚಾರ್ಜ್ ಕೂಡ ಇಡಬೇಕಾಗತ್ತೆ. ಇಲ್ಲಿ ಈ ಥರ ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ ನೀವು. ಇವಾಗ ಎಂಟರ್ ಮಾಡ್ಕೊಳ್ತೀನಿ ಮೊಬೈಲ್ ನಂಬರ್ನ. ಹಾಗೆ ನೆಕ್ಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಗೈಸ್ ನಿಮಗೆ ಆ ನಂಬರ್ಗೊಂದು OTP ಬರುತ್ತೆ. ಆ OTPನ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ, ಹಂಗಿದ್ರೆ ಮಾತ್ರ ಲಾಗಿನ್ ಆಗುತ್ತೆ. ಇಲ್ಲಿ ಇವಾಗ OTP ಬಂತು ನೋಡಿ. ನಾನು ಇವಾಗ OTP ಎಂಟರ್ ಮಾಡ್ಕೊಳ್ತೀನಿ. ಇಲ್ಲಿ OTP ಎಂಟರ್ ಮಾಡ್ಕೊಂಡಿದ ತಕ್ಷಣ ಗೈಸ್ ನೆಕ್ಸ್ಟ್ ಎಂಟರ್ ಈ ಥರ ಬರುತ್ತೆ. ಇಲ್ಲಿ ನೀವು ಬರ್ತ್ಡೇನ ಸೆಲೆಕ್ಟ್ ಮಾಡಬೇಕಾಗತ್ತೆ. ನಿಮ್ಮದು ಬರ್ತ್ ಡೇಟ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಒಂದು ಸಿಂಪಲ್ಲಾಗಿ ಒಂದು ಬರ್ತ್ ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ, ಅಂದರೆ ನಾನು ಇವಾಗ ಅಕೌಂಟ್ ನಂದು ಕ್ರಿಯೇಟ್ ಮಾಡ್ತಾಯಿಲ್ಲ, ನನ್ನ ಮೊದಲಿಗೆ ಕ್ರಿಯೇಟ್ ಆಗಿದೆ. ಇವಾಗ ಒಂದು ನಿಮ್ಗೆ ತೋರಿಸ್ಬೇಕಂತ ಒಂದು ಫೇಕ್ ಅಕೌಂಟ್ನ ಮಾಡ್ತಾಯಿದ್ದೀನಿ ಅಷ್ಟೇ. ಹಾಗೆ ನೆಕ್ಸ್ಟ್ ಕೊಡಿ. ಹಾಗೆ ವಾಟ್ ಇಸ್ ಯುವರ್ ನೇಮ್ ಅಂತ ಕೇಳುತ್ತೆ. ಇಲ್ಲಿ ನಿಮ್ಮದು ಏನು ನೇಮ್ ಇದೆಯೋ ಆ ನೇಮ್ನ ಹಾಕೊಳ್ಬೇಕಾಗತ್ತೆ. ನಾನು ಸಿಂಪಲ್ಲಾಗಿ ಒಂದು ಯಾವ್ದಾದ್ರು ಒಂದು ನೇಮ್ನ ಹಾಕೊಳ್ತೀನಿ. ಇಲ್ಲಿ ನೀವು ನಿಮ್ದು ಏನು ನೇಮ್ ಇದೆಯೋ ನಿಮ್ಮ ನೇಮ್ ಮತ್ತು ಸರ್ ನೇಮ್ ಇರುತ್ತಲ್ಲ ಅದನ್ನು ಪಿನ್ ಮಾಡ್ಕೊಳ್ಳಿ. ಇಲ್ಲಿ ನಾನಿವಾಗ ಒಂದು ನೇಮ್ನ ಪಿನ್ ಮಾಡ್ಕೊಳ್ತೀನಿ. ಇಲ್ಲಿ ಸಿಂಪಲ್ಲಾಗಿ ಗೌಡ ಶಿವ ಅಂತ ಟೈಪ್ ಮಾಡ್ಕೊಳ್ತೀನಿ. ಹಾಗೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇವಾಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಯೂಸರ್ ನೇಮ್ ಕೇಳುತ್ತೆ. ನೀವು ಒಂದು ಯೂಸರ್ ನೇಮ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಇವಾಗ ಯಾರಾದರೂ ಸರ್ಚ್ ಮಾಡಿದ್ರೆ ಈ ಯೂಸರ್ ನೇಮ್ ಹಾಕಿದ್ರೆ ಸರ್ಚ್ ಮಾಡಿದ್ರೆ ನಿಮ್ಮ ಪ್ರೊಫೈಲ್ ಕಾಣಿಸುತ್ತೆ. ಇವಾಗ ಫ್ರೆಂಡ್ಸ್ ಎಲ್ಲ ಸರ್ಚ್ ಮಾಡ್ತಾರಲ್ಲ, ಹಾಗೆ ಆ ಸರ್ಚ್ ಮಾಡಿದ್ರೆ ನಿಮ್ಮದು ಇಲ್ಲಿ ಯೂಸರ್ ನೇಮ್ ಕಾಣಿಸ್ಬೇಕಂದ್ರೆ ಇಲ್ಲಿ ನಿಮ್ಮದು ಚಲೋ ಒಂದು ಯೂಸರ್ ನೇಮ್ನ ಹಾಕೊಳ್ಬೇಕಾಗತ್ತೆ. ಹಾಗೆ ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಕೊಡಿ. ಹಾಗೆ ಇಲ್ಲಿ ಒಂದು ಚೂಸ್ ಪಾಸ್ವರ್ಡ್ ಅಂತ ಕೇಳುತ್ತೆ. ಒಂದು ಸ್ಟ್ರಾಂಗ್ ಆಗಿರೋ ಪಾಸ್ವರ್ಡ್ನ ಹಾಕಬೇಕಾಗತ್ತೆ ನೀವು. ಅಂದರೆ ಸಿಂಪಲ್ ಆಗಿರೋ ಪಾಸ್ವರ್ಡ್ ಇಲ್ಲಿ ತೊಗೊಳ್ಳಲ್ಲ, ಒಂದು ಸ್ಟ್ರಾಂಗ್ ಆಗಿರೋ ಪಾಸ್ವರ್ಡ್ ಹಾಕಿದ್ರೆ ಮಾತ್ರ ತೊಗೊಳುತ್ತೆ. ನಾನಿವಾಗ ಇಲ್ಲೊಂದು ಸ್ಟ್ರಾಂಗ್ ಆಗಿರೋ ಪಾಸ್ವರ್ಡ್ನ ಹಾಕೊಳ್ತೀನಿ. ಹಾಕೊಂಡಿದ ತಕ್ಷಣ ಗೈಸ್ ಇಲ್ಲಿ ಕಂಟಿನ್ಯೂ ಅಂತ ಇದೆಯಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪಾಸ್ವರ್ಡ್ ಯಾವ ಥರ ಇರಬೇಕಂದ್ರೆ, ಎಕ್ಸಾಂಪಲ್ ಆಗಿ ನಿಮ್ಮ ಹೆಸರು ಹಾಗೆ ನಂಬರ್ಸ್ ಹಾಗೆ ಸಿಂಬಲ್ ಇರುತ್ತಲ್ಲ, ಆ ಥರ ಒಂದು ಪಾಸ್ವರ್ಡ್ನ ಸೆಟ್ ಮಾಡಿ ನೀವು. ಇಲ್ಲಿ ನೆಕ್ಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ಎನೇಬಲ್ ಕಾಂಟ್ಯಾಕ್ಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿರೋ ಆಗುತ್ತೆ. ಹಾಗೆ ನಾಟ್ ನಾವು ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿರೋ ಆಗುತ್ತೆ. ಹಾಗೆ ಇಲ್ಲಿ ನೀವು ಫೋಟೋ ಬೇಕಿದ್ದರೆ ಆಮೇಲೆ ಹಾಕ್ಕೊಳ್ಳಿಕ್ಕಾಗತ್ತೆ. ನಾನು ಇವಾಗ ಸ್ಕಿಪ್ ಮಾಡ್ತೀನಿ. ಫೋಟೋ ಆಮೇಲೆ ಹಾಕಿದ್ರೂ ಆಗುತ್ತೆ. ಇವಾಗ ಸ್ಕಿಪ್ ಮಾಡ್ಕೊಳ್ಳಿ. ಸ್ಕಿಪ್ ಮಾಡ್ಕೊಳ್ಳಿದ ತಕ್ಷಣ ಗೈಸ್ ಇಲ್ಲಿ ಪಿಕ್ ಯುವರ್ ಇಂಟ್ರೆಸ್ಟ್ ಅಂತ ಬರುತ್ತೆ. ಅಂದರೆ ನಿಮ್ಮದು ಯಾವುದೆಲ್ಲ ಇಂಟ್ರೆಸ್ಟ್ ಇದೆಯೋ ಅದನ್ನು ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಎಕ್ಸಾಂಪಲ್ ನೀವು ಸ್ಪೋರ್ಟ್ಸಲ್ಲಿ ಇದ್ದೀರಿ ಅಂದರೆ ಸ್ಪೋರ್ಟ್ಸ್ ಕ್ಲಿಕ್ ಮಾಡ್ಬೋದು. ಹಾಗೆ ಟೆಕ್ನಾಲಜಿ, ಪಾಲಿಟಿಕ್ಸ್ ಈ ಥರ ಇಂಟ್ರೆಸ್ಟ್ ಇದ್ದರೆ ನೀವು ಕ್ಲಿಕ್ ಮಾಡ್ಕೊಳ್ಬೋದು. ಇಲ್ಲಿ ನಾ ಇವಾಗ ಸಿಂಪಲಾಗಿ ಇಲ್ಲಿ ಟ್ರಾವೆಲ್ ಅಂತ ಇದೆಯಲ್ವ, ಸಿಂಪಲಾಗಿ ನಾವು ಟ್ರಾವೆಲ್ ಅಂತ ಕ್ಲಿಕ್ ಮಾಡ್ಕೊಳ್ತೀನಿ. ಇವಾಗ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಇಂಟರ್ಫೇಸ್ ಈ ಥರ ಬರುತ್ತೆ. ಇಲ್ಲಿ ನೋಡ್ಬೋದು ಲೋಡಿಂಗ್ ಸಜೆಸ್ಟ್ ಅಕೌಂಟ್ಸ್ ಅಂತ ಇದೆ, ಲೋಡ್ ಆಗ್ತಾಯಿದೆ. ಇವಾಗ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕಪ್ಪ ಅಂದರೆ, ನೀವು ಒಂದು 5 ಜನಕ್ಕಾದರೂ ಫಾಲೋ ಮಾಡಬೇಕಾಗತ್ತೆ ಫಸ್ಟ್ ಸ್ಟಾರ್ಟಿಂಗು. ಇವಾಗ ಒಂದು 5 ಜನಕ್ಕೆ ನೀವು ಫಾಲೋ ಮಾಡಿಕೊಂಡ್ರೆ ಆಮೇಲೆ ನೆಕ್ಸ್ಟ್ ಅನ್ಫಾಲೋ ಮಾಡಲಿಕ್ಕೂ ಆಗುತ್ತೆ. ಇವಾಗ ನೀವು ಅದು ನೆಕ್ಸ್ಟ್ ಕಂಟಿನ್ಯೂ ಬರಬೇಕಂದ್ರೆ ಒಂದು 5 ಜನಕ್ಕೆ ಫಾಲೋ ಮಾಡಲೇಬೇಕಾಗತ್ತೆ. ಇವಾಗ ಸಿಂಪಲಾಗಿ ನಾವು ಒಂದು 5 ಜನಕ್ಕೆ ಫಾಲೋ ಮಾಡ್ಕೊಳ್ತೀನಿ. ಯಾವುದಾದ್ರೂ ಆಗುತ್ತೆ, ಒಂದು 5 ಜನಕ್ಕೆ ಫಾಲೋ ಮಾಡ್ಕೊಳ್ಳಿ. ಇವಾಗ ಆಮೇಲೆ ನಿಮ್ಗೆ ಮತ್ತೆ ಬೇಕಿದ್ರೆ ಅನ್ಫಾಲೋ ಮಾಡ್ಬೋದು. ಇವಾಗ ಸಿಂಪಲಾಗಿ ನಾನು 5 ಜನಕ್ಕೆ ಫಾಲೋ ಮಾಡ್ಕೊಳ್ತೀನಿ.
ಹೀಗೆ ಸ್ಕ್ರೋಲ್ ಮಾಡಿ ಮೇಲ್ಗಡೆ ಕೂಡ ಐದೊಂದು ಒಂದು ಗ್ರೂಪೇ ಇರುತ್ತೆ. ಆ ಗ್ರೂಪ್ನ ಫಾಲೋ ಮಾಡಿದ್ರೂ ಆಗುತ್ತೆ. ಇಲ್ಲಿ ಕಾಣಿಸ್ತದೆ ನೋಡಿ ಮೇಲ್ಗಡೆ ಫಾಲೋ 5 ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೂ ಆಗುತ್ತೆ. ಇವಾಗ ಅದನ್ನೇ ಕ್ಲಿಕ್ ಮಾಡಿ ಇಲ್ಲಿ ಕಂಟಿನ್ಯೂ ಇದೆಯಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋ ತಕ್ಷಣ ಗೈಸ್ ಈ ಥರ ಇಂಟರ್ಫೇಸ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಟ್ವಿಟರ್ ಮಾಡಿದಾರೋ ಅವರೆಲ್ಲ ತೋರಿಸುತ್ತೆ ಇಲ್ಲಿ ನೇಮ್. ಅವರು ಕೂಡ ನೀವು ಫಾಲೋನ ಮಾಡ್ಕೊಳ್ಬೋದು. ಫಾಲೋ ಮಾಡ್ಕೊಳ್ಳಿಲ್ಲ ಅಂದರೂ ಮೇಲ್ಗಡೆ ಸೆಲೆಕ್ಟ್ ಆಲ್ ಅಂತ ಇದೆ, ಅದನ್ನು ಕ್ಲಿಕ್ ಕೂಡ ಕಂಟಿನ್ಯೂ ಕೊಡ್ಬೋದು. ಇಲ್ಲಾಂದರೆ ಹಾಗೆ ಕಂಟಿನ್ಯೂ ಕೊಟ್ಟರು ಆಗುತ್ತೆ. ಇಲ್ಲಿ ಕಂಟಿನ್ಯೂ ಅಂತ ಕೊಡ್ತೀನಿ ಇವಾಗ ನಾನು. ಕಂಟಿನ್ಯೂ ಕೊಟ್ಟಾದ್ಮೇಲೆ ಗೈಸ್ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು ನಿಮ್ಮದು ಟ್ವಿಟರ್ ಇವಾಗ ಓಪನ್ ಆಗುತ್ತೆ. ಇವಾಗ ಹೇಳಿದ ಸ್ಟೆಪ್ನ ಮಾಡಿದ್ರೆ ನೀವು ನಿಮ್ಮದು ಟ್ವಿಟರ್ ಕೂಡ ಓಪನ್ ಆಗುತ್ತೆ, ಟ್ವಿಟರ್ ಅಕೌಂಟ್ ಕೂಡ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಮೇಲ್ಗಡೆ ಪ್ರೊಫೈಲ್ ಐಕಾನ್ ಇದೆಯಲ್ಲ, ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಗೈಸ್ ಈ ಥರ ನೋಡ್ಬೋದು. ಇಲ್ಲಿ ನಿಮ್ಮದು ಅಕೌಂಟು ಇಲ್ಲಿ ನೇಮ್ ತೋರಿಸುತ್ತೆ, ಗೌಡ ಶಿವ ಅಂತ ತೋರಿಸುತ್ತೆ. ಇದು ನಾನು ಅಕೌಂಟ್ ಮಾಡಿದ್ದು, ನಿಮ್ಮದು ಕೂಡ ತೋರಿಸುತ್ತೆ. ಹಾಗೆ ಇಲ್ಲಿ ನೀವು ಪ್ರೊಫೈಲ್ ಫೋಟೋ ಕೂಡ ಹಾಕ್ಬೋದು. ಇಲ್ಲಿ ನೋಡ್ಬೋದು ಎಡಿಟ್ ಪ್ರೊಫೈಲ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಡಿಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು ನಿಮ್ಮದು ಇಲ್ಲಿ ಪ್ರೊಫೈಲಲ್ಲಿ ಫೋಟೋ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾ ಇವಾಗ ಫೋಟೋ ಕೂಡ ಆ್ಯಡ್ ಮಾಡಲ್ಲ, ಹಾಗೆ ಸ್ಕಿಪ್ ಮಾಡ್ತೀನಿ ಇವಾಗ. ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಕೂಡ ಮಾಡಿ ವಿಡಿಯೋ ಹೇಗಿದೆ ಅಂತ. ಹಾಗೆ ಆದಷ್ಟು ವಿಡಿಯೋ ಶೇರ್ನ ಮಾಡಿ.